ಓಕೆ, ಮುಂದಿನ ಸುದ್ದಿ ನೋಡ್ತಾ ಹೋಗೋದಾದ್ರೆ ವೆಸ್ಟ್ ಬೆಂಗಾಲ್, ಈ ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಮತ್ತೆ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಸ್ಥಾಪಿಸಿದ ಪಕ್ಷದಿಂದಲೇ ಮಮತಾ ಬ್ಯಾನರ್ಜಿ ಕಿಕ್ಔಟ್. ಮಮತಾ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಪಕ್ಷದಿಂದ ಸಸ್ಪೆಂಡ್. ಆರೋಪ್ ರಾಯ್ಗೆ ಟಿಎಂಸಿ ನಾಯಕತ್ವನ ಈಗ ಬಂಡಾಯ ಎದ್ದಿರೋ ಗುಂಪು ಕೊಟ್ಟಿದೆ. ತಮ್ಮದೇ ನಿಜವಾದ ಟಿಎಂಸಿ ಅಂತ ಬಂಡಾಯದ ಗುಂಪು ಹೇಳಿದೆ. ಕಾಲ ನೋಡ್ರಿ, ಕಾಲದ ಚಕ್ರ ನೋಡಿ. ಪಕ್ಷವನ್ನ ಕಡ್ದವ್ರನ್ನೇ ಪಕ್ಷದಿಂದ ಹೊರಗಾಗ್ತಾರೆ ಅಂದ್ರೆ ಎಂತ ಫೈಟರ್ ಫಿಶ್ ಅಂತ ಅನಿಸ್ಕೊಂಡಿದ್ರು ಮಮತಾ ಬ್ಯಾನರ್ಜಿ. ಅಧಿಕಾರ ಕೈ ತಪ್ಪಿದ್ದ ಕೆಲವು ದಿನಗಳು, ಕೆಲವು ತಿಂಗಳಲ್ಲಿ ಇಂಥ ಪರಿಸ್ಥಿತಿ ಬಂದ್ಬಿಡ್ತಾ. ಪಕ್ಷಕ್ಕೆ ಸೇರಿಸ್ಕೊಂಡವರೇ ಗುಂಪಾಗಿ ಪಕ್ಷದ ಲೀಡರ್ನ, ಅಧ್ಯಕ್ಷೆಯನ್ನ ತೆಗೆದು ಹಾಕಿದಾರ್ರಿ. ಪಕ್ಷದ ಅಧ್ಯಕ್ಷೆಯನ್ನ ತೆಗೆದು ಹಾಕಿದ್ದಾರೆ. ಇದನ್ನೆಲ್ಲ ಹೇಗೆ ಸಹಿಸ್ಕೊಳ್ತಾರೆ, ಇದನ್ನ ಹೇಗೆ ಫೈಟ್ ಮಾಡ್ತಾರೆ ಈ ವಿಚಾರದಲ್ಲಿ ಕಾದ್ ನೋಡ್ಬೇಕು ಮುಂದಿನ ದಿನಗಳಲ್ಲಿ. ಅಥವಾ ತಣ್ಣಗಾಗುವ ಲಕ್ಷಣಗಳು ಮಮತಾ ಬ್ಯಾನರ್ಜಿ ಅವರ ವಿಚಾರದಲ್ಲಿ ನಾವು ಇಲ್ಲಿ ತನಕ ನೋಡ್ಕೊ ಬಂದಿಲ್ಲ. ಬಟ್ ವಯೋಸಹಜ ಅಂತ ಬಂದಾಗ ಇವರು ಸಾಕಪ್ಪ ಅಂತ ಸುಮ್ಮನಾಗ್ಬಿಡ್ತಾರ. ತೀರಾ ಸ್ಟ್ರೇಂಜ್ ಅನ್ನಿಸ್ತಾ ಇದೆ. ಎಕ್ಸ್ಟ್ರೀಮ್ ಹಂತಕ್ಕೆ ಹೋಗ್ತಾ ಇದೆ ಈ ಪಕ್ಷದಲ್ಲಿ ಆಗ್ತಾ ಇರುವ ಹಗ್ಗಜಗ್ಗಾಟ. ಬಂಗಾಳದ ದೀದಿಯನ್ನ ಹೊರ ಹಾಕಿದ್ಯಾಕೆ ಟಿಎಂಸಿ ಪಕ್ಷ? ಪಶ್ಚಿಮ ಬಂಗಾಳದಲ್ಲಿ ದೀದಿ ಸಾಮ್ರಾಜ್ಯ ಧೂಳಿಪಟ ಆಗಿದ್ಯಾಕೆ? ಸುದೀರ್ಘ ಆಡಳಿತ ಮಾಡಿದ್ದ ಮಮತಾ ಸೋತಿದ್ ಹೇಗೆ? ತನ್ನ ಮಾತೆ ಶಾಸನಂ ಅಂತ ಇದ್ದ ದೀದಿ ವಾಶ್ ಔಟ್ ಆಗಿದ್ದಾರೆ. ಬಂಗಾಳದಲ್ಲಿ ಮಮತಾ ಸೋಲಿಗೆ ಹಾಗಾದ್ರೆ ಕಾರಣ ಏನು? ಸೋತ ಬೆನ್ನಲ್ಲೇ ಕಂಪ್ಲೀಟ್ ವಾಶ್ ಔಟ್ ಆದ್ರ ದೀದಿ? ಈ ಪ್ರಶ್ನೆಗಳು ಕಾಡ್ತಾ ಇದೆ. ಬಂಗಾಳ ಬೆಳವಣಿಗೆ ಮೋದಿಗೆ ಲಾಭವಾಗಿದ್ದು ಹೇಗೆ? ಬಿಜೆಪಿಯ ಕೈವಾಡ ಇದರಲ್ಲಿ ಯಾವ ಪ್ರಮಾಣದಲ್ಲಿದೆ? ಬಿಜೆಪಿ ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ಳುತ್ತೆ? ಒಂದು ಪ್ರಶ್ನೆ. ಬಿಜೆಪಿಯ ಹೆಸರು ಕೂಡ ಟಿಎಂಸಿ ಛಿದ್ರ ಆಗಿರೋದ್ರಲ್ಲಿ ಮುನ್ನೆಲೆಗೆ ಬಂದು ನಿಂತ್ಕೊಳ್ತಾ ಇದೆ. ಅವರ ಪಾತ್ರ ಏನು, ಅವರ ಕಾರ್ಯವೈಖರಿ ಹೇಗಿತ್ತು, ಇದು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ, ಅಥವಾ ಮುಂದಿನ ಹಂತದಲ್ಲಿ ಚರ್ಚೆ ಮಾಡೋಣ. ಬಟ್ ಮಮತಾ ಬ್ಯಾನರ್ಜಿ ಅವರಿಗೆ ಈ ಪರಿಸ್ಥಿತಿ ಬಂದ್ಬಿಡ್ತಾ? ಹೆಂಗ್ ಫೈಟ್ ಮಾಡ್ತಾ ಇದ್ರು ಅವರು? ಬಟ್ ಅಧಿಕಾರ ಕೈ ತಪ್ಪಿದ ನಂತರ ಎಲ್ಲವೂ ಉಲ್ಟಂಪಲ್ಟ. ಪವರ್ ಈಸ್ ಮೋರ್ ಇಂಪಾರ್ಟೆಂಟ್. ಬಂಗಾಳದಲ್ಲಿ ಮಮತಾ ಧೂಳಿಪಟಕ್ಕೆ ಕಾರಣಗಳು 6 ಮುಖ್ಯ ಕಾರಣ ಅಂತ ಇದ್ದಾರೆ. ನಾವು ಒಂದೊಂದನ್ನೇ ನೋಡ್ತಾ ಹೋಗೋಣ. ಕಾರಣ ನಂಬರ್ 1, ಮಮತಾ ಬ್ಯಾನರ್ಜಿ ಅವರ ಸರ್ವಾಧಿಕಾರಿ ಧೋರಣೆ. ಹೌದು, ಪಕ್ಷ ಅವ್ರದ್ದೇ ಇರಬಹುದು, ಅವರೇ ಲೀಡರ್ಶಿಪ್ ಅನ್ನು ವಹಿಸ್ಕೊಂಡಿರ್ಬೋದು. ಬಟ್ ಅವ್ರು ನಡ್ಕೊಳ್ತಾ ಇದ್ದಂತಹ ರೀತಿ, ಸರ್ವಾಧಿಕಾರಿ ಧೋರಣೆ ಹಿಡಿಸ್ಲಿಲ್ವಾ ಹಾಗಾದ್ರೆ? ನಂಬರ್ 2, ದೀದಿ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಪದೇ ಕೇಳಿ ಬರ್ತಾ ಇದ್ವು. ನಂಬರ್ 3, ಎಲೆಕ್ಷನ್ ನಲ್ಲಿ ಮೂಲ ಕಾರ್ಯಕರ್ತರ ಕಡಗಣನೆ ಮಾಡಿದ್ರು ಅನ್ನುವ ಆರೋಪ. 4ನೇದು, ಪಕ್ಷದಲ್ಲಿ ಎಲ್ಲಾ ರಂಗದ ಸೆಲೆಬ್ರಿಟಿಗಳಿಗೆ ಮಣೆ ಹಾಕಿದ್ರು. 5, ಕೇವಲ ಅಲ್ಪಸಂಖ್ಯಾತರ ಓಲೈಸುವಲ್ಲೇ ಅವರ ಯತ್ನ ಅಥವಾ ಅವರು ಮುಳುಗ್ ಹೋಗ್ಬಿಟ್ಟಿದ್ರು. 6, ಮಮತಾ ವಿರುದ್ಧ ಹಿಂದೂ ಮತಗಳ ಕ್ರೋಢೀಕರಣ ಆಗಿತ್ತು, ಅದು ನಮಗೆ ಡ್ಯಾಮೇಜ್ ಆಗ್ಬೋದು ಅಂತ. ಹೀಗೆ ಪ್ರಮುಖ 6 ಕಾರಣಗಳನ್ನು ಮುಂದಿಡ್ತಾ ಇದ್ದಾರೆ. ಯಾರೇ ಅಂತಲ್ಲ, ಅಷ್ಟು ಕಾರಣಗಳಲ್ಲಿ 6 ಕಾರಣಗಳು ಕೂಡ ಮುನ್ನೆಲೆಗೆ ಬರ್ತಾ ಇದ್ದಾವೆ ಅಂತ. ಸರ್ವಾಧಿಕಾರಿ ಧೋರಣೆಯೇ ಇದಕ್ಕೆಲ್ಲವಕ್ಕೂ ಪ್ರಮುಖ ಕಾರಣ ಅಂತ ಇದ್ದಾರೆ. ಅಧ್ಯಕ್ಷ ಸ್ಥಾನದಿಂದ ಮಮತಾ ಬ್ಯಾನರ್ಜಿ ಅವ್ರನ್ನ ಕಿಕ್ಔಟ್ ಮಾಡಿದ್ರು. ಅವರ ಅಳಿಯನನ್ನು ಕೂಡ ತೆಗೆದು ಹಾಕಿದ್ರು. ಹೊಸ ಹೆಸರುಗಳನ್ನ ಮುನ್ನೆಲೆಗೆ ತಂದ್ರು. ನೋಡಿ, ಕಾಲಚಕ್ರ ಹೆಂಗ್ ತಿರುಗ್ತಾ ಇರುತ್ತೆ. ಯಾರೂ ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ವೇ ಅಲ್ಲ ಅನ್ನೋದಕ್ಕೆ ಇದೊಂದು ನೈಜ ಅಂಡ್ ಫ್ರೆಶ್ ಎಕ್ಸಾಂಪಲ್ ಇದು. ಬಂಡಾಯ ಟಿಎಂಸಿ ಸಂಸದರಿಗೆ ಎನ್ಡಿಎಗೆ ಬೆಂಬಲ. ಬಂಡಾಯ ಟಿಎಂಸಿ ಸಂಸದರಿಂದ 20 ಬಂಡಾಯ ಸಂಸದರಿಂದ ಮೋದಿ ಸರ್ಕಾರಕ್ಕೆ ಜೈಕಾರ ಕೇಳಿ ಬರ್ತಾ ಇದೆ. ಲೋಕಸಭೆಯಲ್ಲಿ 3ನೇ 2 ಬಹುಮತದತ್ತ ಮೋದಿ ಹೆಜ್ಜೆ ಇಡ್ತಾ ಇದ್ದಾರೆ. 362 ಸಂಸದರ ಬೆಂಬಲ ಸಿಕ್ಕಿದ್ರೆ ಮೋದಿಯೇ ಕಿಂಗ್ ಲೋಕಸಭೆಯಲ್ಲಿ. ಎನ್ಡಿಎ ಈಗಾಗಲೇ 300 ಸಂಸದರ ಸಂಖ್ಯೆ ಕ್ರಾಸ್ ಮಾಡಿದ್ದಾರೆ ಎನ್ಡಿಎ ಅವರು. ಟಿಎಂಸಿ, ಶಿವಸೇನೆ, ಉದ್ಧವ್ ಬಣದಿಂದಲೂ ಕೂಡ ಎನ್ಡಿಎಗೆ ಈಗ ಸಪೋರ್ಟ್ ಸಿಕ್ಕಿದೆ. ಉತ್ತರ ಪ್ರದೇಶದಲ್ಲಿ ಎಸ್ಪಿ ಪಕ್ಷದಲ್ಲೂ ಕೂಡ ಬಂಡಾಯದ ಬೆಂಕಿ ಕೇಳಿ ಬರ್ತಾ ಇದೆ. ಸೊ ಅಲ್ಲಿಗೆ ಅಖಿಲೇಶ್ ನೇತೃತ್ವದ ಪಕ್ಷದ ಸಂಸದರೂ ಕೂಡ ಎನ್ಡಿಎ ಕಡೆಗೆ ವಾಲುವ ಸಾಧ್ಯತೆ ಇದೆ. ಅಂದುಕೊಂಡಿದ್ದನ್ನ ಎನ್ಡಿಎ ಸಾಧಿಸ್ತಾ, ಎಲೆಕ್ಷನ್ ಇಲ್ಲ ಅಂದಾಗ್ಲೂ ಕೂಡ ಸುಮ್ಮನೆ ಕೂತ್ಕೊಳ್ದೆ ತಮ್ಮ ಪಕ್ಷವನ್ನ ಅಥವಾ ತಮಗೆ ಬೇಕಾಗಿರುವ ನಂಬರ್ಸ್ ಅನ್ನ ಕ್ರೋಢೀಕರಿಸುವಲ್ಲಿ ಬಿಜೆಪಿ ಯಾವ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ ಹಿಂಬಾಗಿಲಿನಿಂದ ಅನ್ನುವ ಉದಾಹರಣೆಗಳನ್ನು ನಾವು ನೋಡ್ತಾ ಹೋಗ್ಬೋದು. ಟಿಎಂಸಿ ನುಚ್ಚು ನೂರಾಗೋಯ್ತು.
ನಂಬರ್ಸ್ ಇವರಿಗೆ ಸಿಕ್ತು. ಮಹಾರಾಷ್ಟ್ರದಲ್ಲಿ ಆಪರೇಷನ್ ಟೈಗರ್ ಮಾಡ್ತಾ ಇದ್ದಾರೆ, NDAಗೆ ಬಲ ಸಿಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನು ಈ ಮಮತಾ ಬ್ಯಾನರ್ಜಿ ನೇತೃತ್ವದ TMCಯಲ್ಲಿ ಭಿನ್ನ ಮತ ಕಾಣಿಸ್ಕೊಳ್ತಲ್ವಾ? ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ 8 ನಾಯಕರನ್ನ ಉಚ್ಚಾಟನೆ ಮಾಡಿದ್ದಾರೆ. ಫಿರ್ಹಾದ್ ಹಕೀಂ ಸೇರಿದಂಗೆ 8 ನಾಯಕರನ್ನ ಉಚ್ಚಾಟನೆ ಮಾಡಿದ್ದಾರೆ. ನಾಯಕರಿಗೆ ಹಿಂದೆ ಶೋಕಾಸ್ ನೋಟಿಸ್ ಅನ್ನ TMC ಕೊಟ್ಟಿತ್ತಂತೆ. ಚುನಾವಣಾ ಆಯೋಗಕ್ಕೆ ಮಮತಾ ಬಣದಿಂದ ಪಟ್ಟಿ ಹೋಗಿದ್ದು, TMC ಅಧ್ಯಕ್ಷಿಯಾಗಿ ಮಮತಾ ಬ್ಯಾನರ್ಜಿಯನ್ನ ಮುಂದುವರಿಕೆ ಮಾಡೋ ವಿಚಾರ. ಸುಬ್ರತಾ ಬಕ್ಷಿ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಆಯ್ಕೆ. ಅಭಿಷೇಕ್ ಬ್ಯಾನರ್ಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಲೋಕಸಭಾ ನಾಯಕರಾಗಿಯೂ ಅಭಿಷೇಕ್ ಬ್ಯಾನರ್ಜಿ ಆಯ್ಕೆ. ಚುನಾವಣಾ ಆಯೋಗದ ಮೆಟ್ಟಿಲೇರೋಕೆ ರೆಬಲ್ಸ್ ಈಗ ಸಿದ್ಧತೆಯನ್ನ ನಡೆಸಿದ್ದಾರೆ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆಯನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಮೋಹನ್ ಚಿತ್ತಲೆ ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ಏನ್ ಸರ್ ಇದು ಅಧಿಕಾರ ಅನ್ನೋದು ಕೆಳಗಿಳಿತಾ ಇದ್ದಂತೆ ಇಂಥ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ನೋಡ್ತಾ ಇದೀವ ಪಶ್ಚಿಮ ಬಂಗಾಳದಲ್ಲಿ. ಅದ್ರಲ್ಲೂ ಮಮತಾ ಅವ್ರಿಗೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತಾ? ಕಣ್ಮುಚ್ಚಿ ಬಿಡೋದ್ರೊಳಗೆ ಎಲ್ಲವೂ ಉಲ್ಟಾ ಪಲ್ಟಾ ಆಗೋಯ್ತಲ್ಲ ಅಂತ. ನೋಡಿ ಮೇಡಮ್, ಈ ಘಟನಾವಳಿಗಳು ಆಗುವುದು ಮುಂಚಿಂದಾನು ಕಾಣ್ತಾ ಇತ್ತು. ಯಾಕೆ ಹೇಳ್ತೇನೆ ನಿಮ್ಗೆ, ಅತಿಯಾದ ಮಮತ್ವ ಅಂತೇವಲ್ಲ, ಮಗನ ಮೇಲೆ ಪ್ರೀತಿ, ಭತಿಜಾ ಮೇಲೆ ಪ್ರೀತಿ, ಅಭಿಷೇಕ್ ಬ್ಯಾನರ್ಜಿ ಮಾಡಿದ ಅಪರಾಧಗಳು, ಟೋಲಾಬಾಜಿ, ಕಟ್ ಮನಿ ನೋಡಿ. ಇವತ್ತು 3.5 kg ಬಂಗಾರ ಸಿಕ್ಕಿದ ಒಬ್ಬ MLA ಮನೆಯಲ್ಲಿ, ಅವನು TMC ಇವನಿದ್ದ. ಈಗ ನಾನು ಕಾನ್ಸ್ಟಿಟ್ಯೂಷನಲ್ ವಾಗಿ ಹೇಳ್ತೇನೆ, 10th ಶೆಡ್ಯೂಲ್ ಏನು ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಅದು ಏನ್ ಹೇಳ್ತಾ ಇದೆ ಅಂತಂದ್ರೆ 2/3 ಆಫ್ ದ ಮೆಂಬರ್ಸ್ ಹ್ಯಾಸ್ ಟು ಕಮ್ ಔಟ್ ಆಫ್ ದ ಪಾರ್ಟಿ ಅಂಡ್ ಮೇಕ್ ದ ಸಪರೇಟ್ ಗ್ರೂಪ್ ಆರ್ ಮರ್ಜ್ ವಿತ್ ದ ಗ್ರೂಪ್. ಮಹಾರಾಷ್ಟ್ರದಲ್ಲಿ ಏನಾಯ್ತು, ಶಿವಸೇನಾ ಶಿಂದೆ ಗ್ರೂಪ್ ಇಂದು 6 ಜನ ನಿನ್ನೆ MP ಗಳು ಅವರು ಮರ್ಜ್ ಆದ್ರು ಶಿವಸೇನಾ ಶಿಂದೆ ಜೊತೆಗೆ. ಇಲ್ಲಿ ಹಂಗಾಗಿಲ್ಲ. ರಿತಬ್ರತಾ ಬ್ಯಾನರ್ಜಿ ಒಂದು ಕಮಿಟಿ ಫಾರ್ಮ್ ಮಾಡ್ತಾರೆ. ಅರುಣ್ ರಾಯ್ ಅವರಿಗೆ ಅಧ್ಯಕ್ಷತೆ ಮಾಡ್ತಾರೆ. ತೃಣಮೂಲ್ ಕಾಂಗ್ರೆಸ್ಸಿನ ಒಂದು 30 ಜನರ ಕಮಿಟಿ ಸ್ಥಾಪನೆ ಮಾಡ್ತಾರೆ. ಮಮತಾ ಬ್ಯಾನರ್ಜಿಗೆ ಹೆಂಗೆ ಅಡ್ವಾಣಿ ಅವರಿಗೆ ಯಾವ ಕಮಿಟಿ ಅಂತಾರ, ನಾನು ಮರ್ತೆ ಅದು ಹೇಳೋದು, ಅಡ್ವೈಸರಿ ಕಮಿಟಿನೂ ಏನೋ ಅಂತಾರಲ್ಲ, ಹಂಗೆ ನೀವು ಆಗಬಹುದು. ಆದ್ರೆ ಇನ್ನು ಮುಂದೆ ಈ ಪಾರ್ಟಿಯ ಪೂರ್ಣ ವರ್ಚಸ್ವ ನಾವೇ ವಹಿಸ್ತೇವಂತ ಅದೇನ 80 ಶಾಸಕರಲ್ಲಿ 64 ಶಾಸಕರು ಒಂದು ಸಪರೇಟ್ ಗ್ರೂಪ್ ಅನ್ನ ಫಾರ್ಮ್ ಮಾಡಿ ನಿನ್ನೆ ನಡೆದ ವಿಧಾನಸಭಾ ಬಜೆಟ್ ನಲ್ಲಿ ಸಪರೇಟ್ ಆಗಿ ಕುಂತಿದ್ರು. ಇವು ಎಲ್ಲವೂ ಕೂಡ ಈಗ ಐದರ್ ಇಲೆಕ್ಷನ್ ಕಮಿಷನ್ ಕಡೆ ಅಥವಾ ಸುಪ್ರೀಂ ಕೋರ್ಟ್ ಕಡೆ ಇವೆಲ್ಲ ಅಫಿಡವಿಟ್ ಕೊಡ್ಬೇಕಾಗ್ತದೆ. ಅದು ಇದು ಮಾಡ್ತಾ 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 ಇದು ಹಿಂಗೆ ಮುಂದುವರಿತದೆ. ಆದ್ರೆ ಆಕ್ಚುಲಿ ಈ ಜಗಳ ಎಲ್ಲ ಅನ್ನೋದಿದ್ದು ತೃಣಮೂಲ್ ಕಾಂಗ್ರೆಸ್ಸಿನ ದುಡ್ಡಿಂದು ಏನದು 615 ಕೋಟಿ ದುಡ್ಡು ತೃಣಮೂಲ್ ಕಾಂಗ್ರೆಸ್ ಕಡೆ ಇದೆಯಲ್ಲ, ಅದನ್ನ ಫ್ರೀಸ್ ಮಾಡಿ ಅಂತ ಹೇಳಿದ್ದಾರೆ. ಹಿಂಗಿದ್ದಾಗ ನಿನ್ನೆ ಕೊಟ್ಟ ಬಜೆಟ್ ಮತ್ತೆ ಈ ನಡೆಯುವ ಘಟನಾವಳಿಗಳನ್ನು ನೋಡಿದಾಗ ನನ್ಗನ್ಸಿದ ಮಟ್ಟಿಗೆ ಲೋಕಸಭಾ ಸ್ಪೀಕರ್ ಕಾಕೋಲಿ ಘೋಷ್ ದಸ್ತಿಗಾರ್ ನೇತೃತ್ವದಲ್ಲಿ ಏನು 20 ಸಾಂಸದರು, ಆಮೇಲೆ ಅವರು ಅದರ ಡಿಸಿಷನ್ ತಗೋತಾರೆ. ಹೈಕೋರ್ಟ್ ನಲ್ಲಿ ಸ್ಟೇ ಕೊಟ್ಟಿಲ್ಲ ಮಮತಾ ಬ್ಯಾನರ್ಜಿಗೆ. ಹಿಂಗಾಗಿ ಅವೇನ್ ರಿಬಲ್ MLA ಇದ್ರು 64, ಅನಿರ್ಬನ್ ಬ್ಯಾನರ್ಜಿ ನೇತೃತ್ವದಲ್ಲಿ ಅವರೇ ಲೀಡರ್ ಆಫ್ ದ ಅಪೋಸಿಷನ್ ಅಂತ ಮುಂದುವರಿತಾ ಅಂತ ಅನಿಸ್ತಾ ಇದೆ. ಜನ ಹೇಳ್ತಾ ಇದ್ದಾರೆ ಎಲ್ಲಾ ನಡೆದ ಘಟನಾವಳಿಗಳು, ಆಮೇಲೆ DMK ಕೂಡ ಸಪರೇಟ್ ಗ್ರೂಪ್ ಫಾರ್ಮ್ ಮಾಡಿ ಲೋಕಸಭೆಯಲ್ಲಿ ಕೂಡ್ತದೆ ಅಂತಂದ್ರೆ, ಆಮೇಲೆ ಹಂಗೆ ಶರದ್ ಪವಾರಿನ ಏನ NCP ಇದೆ ಅದು ಕೂಡ ಮುಂಬರುವ ದಿವಸಗಳಲ್ಲಿ ಅಜಿತ್ ಪವಾರ್ ಗ್ರೂಪಿಗೆ ಜಾಯಿನ್ ಆಗ್ತಾರೆ, ಒಂದು 5 MP ಗಳಂತಂದ್ರೆ ಐ ಥಿಂಕ್ ದ ಬಿಜೆಪಿ ಈಸ್ ಮೇಕಿಂಗ್ ಎ ವೆರಿ ಕಾಂಕ್ರೀಟ್ ಸ್ಟೆಪ್ಸ್. ಡಿಲಿಮಿಟೇಷನ್ ಮತ್ತೆ ಮಹಿಳಾ ಆರಕ್ಷಣ, 1 ನೇಷನ್ 1 ಎಲೆಕ್ಷನ್ ಇವು ಎಲ್ಲವೂ ಕೂಡ ಪಾಸ್ ಮಾಡ್ಲಿಕ್ಕೆ ದಾಪುಗಾಲು ಹಾಕ್ತಾ ಇದೆ ಅಂತ ನನ್ನ ವಿಮರ್ಶೆ ಹೇಳ್ತದೆ ಮೇಡಮ್. ಯಾಕಿಂತ ಪರಿಸ್ಥಿತಿ ಬಂದ್ಬಿಡ್ತು ಮಮತಾ ಬ್ಯಾನರ್ಜಿ ಅವರಿಗೆ 26 ವರ್ಷಗಳ ಇತಿಹಾಸದಲ್ಲಿ ಅಂತ ಅನ್ಸುತ್ತೆ? ಸರ್ವಾಧಿಕಾರಿ ಧೋರಣೆಯೇ ಮಾತ್ರನಾ ಅಥವಾ ಬೇರೆ ಏನಾದ್ರೂ ಬಿಜೆಪಿ ಆಮಿಷ ಇರ್ಬೋದು ಅಂತಲೂ ಅಂತಾರೆ. ಬಿಜೆಪಿ ಪಾತ್ರ ಎಷ್ಟು ಸರ್?
ನೀವು ಸ್ಟಾರ್ಟಿಂಗ್ ನಲ್ಲಿ ವಿಶ್ಲೇಷಣೆ ಮಾಡಿದಾಗ 5 ಪಾಯಿಂಟ್ಗಳು ಹೇಳಿದ್ರಿ. 6 ಆ ಐದಕ್ಕೈದು ಪಾಯಿಂಟ್ಗಳು ಕರೆಕ್ಟ್ ಇದೆ ಮೇಡಮ್. ಅತಿಯಾದ ಮುಸ್ಲಿಂ ತುಷ್ಟೀಕರಣ ಒಂದು ಹಂತದಲ್ಲಿ ಬಂಗಾಲಿನ ಮಹಿಳೆಯರಿಗೆ ಆರ್ಜಿಕರ್ ಇನ್ಸಿಡೆಂಟ್ ಆಗಲಿ, ಸಂದೇಶ್ ಖಾಲಿ ಇನ್ಸಿಡೆಂಟ್ ಆಗಲಿ, ಇನ್ನೊಂದು ಇನ್ಸಿಡೆಂಟ್ ಆಗಲಿ, ಎಲ್ಲವೂ ಕೂಡ ಮಹಿಳೆಯರ ಸುರಕ್ಷತೆ ಬಗ್ಗೆ. ಆಮೇಲೆ ಬರೇ ನೀವು ಗ್ಯಾರಂಟಿಗಳು ಕೊಟ್ರೆ ಸರ್ಕಾರ ನಡೆಸಬಹುದಂತಿಲ್ಲ. ಜನ ಹುಷಾರಾಗಿದ್ದಾರೆ, ಜನ ಎತ್ಕೊಂಡಿದ್ದಾರೆ. ಎಷ್ಟೇ ಕಾಂಗ್ರೆಸ್ ಪಾರ್ಟಿ, ಈ ಪಾರ್ಟಿ, ಆ ಪಾರ್ಟಿ ಆದ್ರೂ ಕೂಡ ಅಯೋಧ್ಯೆಯಲ್ಲಿ ಕಳ್ತನ ಆಗಿದೆ ಹೌದು. ಆದ್ರೆ ಈಗ ಏನು ಸಮಾಜವಾದಿ ಪಾರ್ಟಿ, ಕಾಂಗ್ರೆಸ್ ಹವಾ ಮಾಡ್ತಾ ಇದಾರ, ಅದರಲ್ಲಿ ಯಾವೊಬ್ರು ಕೂಡ ದರ್ಶನಕ್ಕೆ ಹೋಗಿಲ್ಲ. ಹಂಗದ್ದಾಗ ಇಂದ ಜನತೆಗೂ ಕೂಡ ಗೊತ್ತಿದೆ ಯಾವ ಸರ್ಕಾರ ಯಾರು ನಕ್ಸಲ್ ವಾದವನ್ನ ಪೂರ್ಣತಃ ತಡೆಗಟ್ಟಿದ್ದಾರೆ. ಭಾರತದಲ್ಲಿ ನಮ್ಮ ಕೋವಿಡ್ ಇದ್ರೂ ಕೂಡ, ಮತ್ತೆ ಏನು ಗಲ್ಫ್ ವಾರ್ ಆಯ್ತು ಅಂದ್ರೂ ಕೂಡ ಈ NDA ಸರ್ಕಾರ ಹೆಂಗೆ ಗಟ್ಟಿಯಾಗಿ ಮುಂದೆ ಹೋಗ್ತಾ ಇದನ್ನ ನೋಡಿದಾಗ ನಿಮ್ಮ ವಿಶ್ಲೇಷಣೆ ಅವಶ್ಯಕತೆ. ಭಾರತದ 140 ಕೋಟಿ ಜನರಿಗೆ ಗೊತ್ತಿದೆ ಯಾವ ಪಕ್ಷ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅವ್ರು ಅಷ್ಟೊಂದು ಈಸಿಯಾಗಿ ಗಿವ್ ಅಪ್ ಮಾಡ್ಕೊಡ್ತಾರೆ ಅಂತ ಅನ್ಸತ್ತ ಮಮತಾ ಬ್ಯಾನರ್ಜಿ ಅವರ ಅಧಿಕಾರ ನಡೆಸಿದ ಸ್ಟೈಲ್ ನೋಡಿದಾಗ ಸರ್? ಮೇಡಮ್, ಹಿಂದಿಯಲ್ಲಿ ಒಂದು ಕಹಾವತ್ ಇದೆ, ಮರ್ತಾ ಕ್ಯಾ ಕರ್ತಾ ಅಂತ. ಒಂದೇ ಒಂದು ಇದೆ ಮಮತಾ ಬ್ಯಾನರ್ಜಿ ಕಡೆ ರಸ್ತೆ. ಈಗ ಐ ಥಿಂಕ್ ಹರ್ ಗ್ರೂಪ್ ಶುಡ್ ಮರ್ಜ್ ವಿತ್ ಕಾಂಗ್ರೆಸ್ ಅಂತ. ಇಲ್ಲವಾದ್ರೆ ನಿನ್ನೆ ಕೊಟ್ಟ ಐತಿಹಾಸಿಕ ಬಜೆಟ್ ನೋಡಿದ್ರೆ ಸೆಂಟ್ರಲ್ ಸ್ಟೇಟ್ ರಿಲೇಷನ್ ನಿಂದ ಇಷ್ಟು ಫಂಡ್ ಬರ್ತಾ ಇದೆಯಲ್ಲ, ಮುಂಬರುವ 15 ವರ್ಷಗಳಲ್ಲಿ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ 100% ಆಗಿ ಮುಂದುವರ್ತದೆ ಅಂತ ಆಸ್ ಎ ಸಿಫಾಲಜಿಸ್ಟ್ ಅಂಡ್ ಅನಾಲಿಸಿಸ್ ಮಾಡೋ ನಂಗೆ ಅನಿಸ್ತಾ ಇದೆ ಮೇಡಮ್. ಹಿಂಗಾಗಿ ಮಮತಾ ಬ್ಯಾನರ್ಜಿ ಅಷ್ಟು ಸರೆಂಡರ್, ಯಾಕಂದ್ರೆ ಇವತ್ತಿಲ್ಲ ನಾಳೆ ಅಭಿಷೇಕ್ ಬ್ಯಾನರ್ಜಿ ಜೈಲ್ ಹೋಗೋದಂತೂ ಗ್ಯಾರಂಟಿ. ಎನಿವೆ ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು PNS ವಿಸ್ತಾರ ಜೊತೆ ಮಾತಾಡಿದ್ದಕ್ಕೆ.